ರಾಜ್ಯ ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೀಶ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೀಶ್ ಅವರು ಈ ಕುರಿತು ಮಾತನಾಡಿದ್ದು, ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗಾಗಿ ಸಾರ್ವಜನಿಕರು ಕಟ್ಟಿದ ತೆರಿಗೆ ಹಣವನ್ನು ಬಳಕೆ ಮಾಡುತ್ತಿರುವುದು ಸರಿಯಲ್ಲ. ಈಗ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿಯನ್ನು ಸಲ್ಲಿಸಲು ಹೇಳಿರುವುದು ಸರಿಯಲ್ಲ. ಸರ್ಕಾರ ಭ್ರಷ್ಟಾಚಾರ ನಿರ್ಮೂಲನೆಗೆ ಈಗ ಪಣ ತೊಟ್ಟಿರುವುದು ಭೂತನ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತೆ ಎಂದು ಜಗದೀಶ್ ಅವರು ಕಾಮಿಡಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಸಾರ್ವಜನಿಕರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕುವುದರ ಮೂಲಕ ಅದರಿಂದ ಬಂದಂಥ ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತಿರುವುದು ಸರಿಯಲ್ಲ. ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಆದರೆ ಈಗ ಬಂದಿರುವ ನೂತನ ಮುಖ್ಯಮಂತ್ರಿಗಳು ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದರೆ ನನಗೆ ಫೋನ್ ಮಾಡಿ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಇದು ಹಾಸ್ಯಾಸ್ಪದವಾಗಿದೆ. ತಮ್ಮ ಕೈಯಲ್ಲಿಯೇ ಆಡಳಿತ ಇಟ್ಟುಕೊಂಡು ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿ ಇಡಲಾಗದೆ ಭ್ರಷ್ಟಾಚಾರ ತಡೆಯುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಜಗದೀಶ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದರಿಂದ ನಮ್ಮ ರಾಜ್ಯ ಸರ್ಕಾರ ಅಬ್ಸಲ್ಯೂಟ್ ಫೇಲ್ ಆಗಿದೆ. ಗ್ಯಾರಂಟಿ ಯೋಜನೆಗಳು ಫೇಲ್ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದಲ್ಲದೆ ಏನು ಇವತ್ತು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಒಂದು ಭ್ರಷ್ಟಾಚಾರ ಕರ್ನಾಟಕ ನಿರ್ಮಾಣ ಮಾಡೋಣ ಅಂತ ಅವರು ಹೇಳಿದಾರೋ ಅದು ಅಬ್ಸಲ್ಯೂಟ್ ರಾಂಗು. ಯಾಕೆಂದರೆ ಈ ಲಾಸ್ಟು 3 ವರ್ಷದಿಂದಲೂ ಇಲ್ಲಂತೂ ಇವರು ಇವತ್ತು ಭ್ರಷ್ಟಾಚಾರ ಮುಕ್ತ ಮಾಡೋಣ ಅಂತ ಇವರು ಹೇಳ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ? ಇವರು ಹೇಗಾಗಿದೆ ಅಂದರೆ ಭೂತನ ಬಾಯಲ್ಲಿ ಭಗವದ್ಗೀತೆ ಜಪಿಸಿದಂಗಾಗಿದೆ. ಮೊದಲು ನೀವು ಏನು ರಾಜಕೀಯದ 135 ಜನ ನೀವು MLAಗಳು ನಿಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರಲ್ಲ, ಅಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡಿ ಅನಂತರ ನೀವು ಆಡಳಿತ ವರ್ಗದ ಮಾಡಿ, ಇಲ್ಲದ್ರೆ ಡೈರೆಕ್ಟ್ ನೀವು ಡೈರೆಕ್ಷನ್ ಕೊಡಬೇಕಾಗಿದೆ. ಏನೋ ರಾಜ್ಯ ಸರ್ಕಾರಕ್ಕೆ ನೀವು ಈ DCಗಳಿರ್ಬೋದು, ಲೋಕಲ್ ಡಿಸ್ಟಿಕ್ಕು ಮಿನಿಸ್ಟ್ರುಗಳಿರ್ಬೋದು, ಡಿಸ್ಟಿಕ್ನಲ್ಲಿ ಕಾಂಗ್ರೆಸ್ MLAಗಳಿರ್ಬೋದು, ನೀವು ಇಮಿಡಿಯೇಟಾಗಿ ಆಕ್ಷನ್ ತಗೊಂಡು ಪಬ್ಲಿಕ್ಕಿಗೆ ಅನುಕೂಲ ಮಾಡಿ ಅಂತ ಹೇಳಿದರೆ ನಾವು ಹೋಗ್ತದೆ. ನೀವೆಲ್ಲ ನಂಬರ್ ಬೋರ್ಡ್ ಹಾಕ್ತಿರ್ತೀನಿ, ಅದನ್ನು ನೋಡಿ ನಮಗೆ ಮೆಸೇಜ್ ಮಾಡಿರಿ ಮತ್ತು ಫೋನ್ ಮಾಡಿ ಹೇಳಿ ಅಂತ ಹೇಳೋದು. ಇದು ಅದೇ ಹೇಳಿದ್ನಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಜಪಿಸ್ದಂಗೆ ಆಗುತ್ತೆ. ಇದು ಇವೆಲ್ಲ ನೀವು ಆಚರಣೆ ತರಲ್ಲ. ಸುಮ್ಮನೆ ಒಂದು ರಾಜಕೀಯವಾಗಿ ಒಂದು ಹೇಳಿಕೆ ಕೊಟ್ಟಿದ್ರೆ ಹೊರತು ಸಮಾಜಕ್ಕೆ ಏನು ಅನುಕೂಲ ಆಗಲ್ಲ. ಮತ್ತು ನೀವು ಆರ್ಥಿಕವಾಗಿಯೂ ಮತ್ತು ಧಾರ್ಮಿಕವಾಗಿ ಎರಡರಲ್ಲೂ ಕಾಂಗ್ರೆಸ್ ಪಕ್ಷ ಅಬ್ಸಲ್ಯೂಟ್ ಫೇಲ್ ಆಗಿದೆ. ಯಾಕೆಂದರೆ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಒಂದು ಮಹತ್ವವಾದ ಒಂದು ಸ್ಥಳ ಅಂದರೆ ಧರ್ಮಸ್ಥಳ. ಆ ಧರ್ಮಸ್ಥಳದ ಬಗ್ಗೆ ಕಿಂಚಿತ್ತು ಯಾವ ಜನಗಳಲ್ಲಿ 6 ಕೋಟಿ ಜನಗಳಲ್ಲಿ ಸಂಶಯ ಇಲ್ಲ. ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ ಅಂತ ಆಗಲಿ. ಸಮಾಜದಲ್ಲಿ ನಿಮಗೆ 50% 51% ಆದರೂ ಜನಗಳಲ್ಲಿ ಬೇಡ 5% ಆದರೂ ಧರ್ಮಸ್ಥಳದ ಮೇಲೆ ಚುಕ್ಕೆ ಇಟ್ಟು ಮಾತಾಡಿದರೆ ನೀವು SIT ಕೊಟ್ಟು ಇಷ್ಟೊಂದು ರಾದ್ಧಾಂತ ಮಾಡೋದು ಬೇಕಾಗಿರಲ್ಲ. ನೀವು ಅದರಿಂದ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದೆ. ಹಿಂದೂಗಳಿಗೆ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಯಾವ ಒಂದು ಇದರಿಂದಲೇ ಹಿಂದೂಗಳ ಮನಸ್ಸಿಗೆ ನೋವಾದ ರೀತಿ ನೀವು ನಡ್ಕೊಂಡಿದ್ರೆ